ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪುಳಿಯೋಗರೆ ಮಸಾಲ ಇಲ್ಲದೆ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ, ಕಡಲೆಬೇಳೆ, ಕರಿಬೇವು, ಕೊತ್ತಂಬರಿ, ಹುಣಸೆ ಹುಳಿ, ಉದ್ದಿನಬೇಳೆ, ಮೆಂತೆ, ಕಡಲೆಬೀಜ, ಶೇಂಗಾ ಬೀಜ ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನ್ ತಗೊಂಡು ಮಸಾಲ ಪದಾರ್ಥಗಳು. ಇವಾಗ ಪುಳಿಯೋಗರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಿದ ಮೇಲೆ 1/2 ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ ಹಾಕಿ 1/2 ಟೇಬಲ್ ಸ್ಪೂನ್, ಕರಿಬೇವು ಹಾಕಿ, ಶೇಂಗಾ ಬೀಜ ಹಾಕಿ, ಕಡಲೆ ಬೀಜ, ಮೆಂತೆ, ಉದ್ದಿನಬೇಳೆ, ಏಲಕ್ಕಿ ಮತ್ತು ಲವಂಗ, ಈರುಳ್ಳಿ, ಅದಕ್ಕೆ ಬರೋ ತನಕ ಮಿಕ್ಸ್ ಮಾಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನು. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ರೆಡ್ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಹುಣಸೆ ಹುಳಿ ಇಟ್ಕೊಂಡಿದ್ವಲ್ಲ, 1 ಬಟ್ಲು ಅದು ಹಾಕಿ ಹುಣಸೆ ಹುಳಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಒಂದು ಟೇಬಲ್ ಸ್ಪೂನ್ ಖಾರ ಹಾಕಿ, ಹಾಫ್ ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರ ಅರಿಶಿನ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಬೇಕು. ಹುಳಿ ಎಲ್ಲ ಕುದೀತಾ ಇದೆ ನೋಡಿ. ಇವಾಗ ಅನ್ನ ಮಿಕ್ಸ್ ಮಾಡಿ ಹುಳಿಗೆ. ಈ ಥರ ಹುಳಿ ಮಾಡಿಕೊಂಡ್ರೆ ಬರೀ ಅನ್ನ ಮಿಕ್ಸ್ ಮಾಡಿದ್ರೆ ಸಾಕು. ಪುಳಿಯೋಗರೆ ಮಸಾಲ ಪಾಕೆಟ್ ಸಿಗುತ್ತಲ್ಲ, ಅದು ಹಾಕದೆ ಹೋದರೂ ನಡೆಯುತ್ತೆ. ಇವಾಗ ಈ ಥರ ಒಗ್ಗರಣೆ ಮಾಡಿಕೊಂಡು ಅನ್ನ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಅನ್ನ ಹುಳಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಮಿಕ್ಸ್ ಮಾಡಿ. ನೋಡಿ, ವೈಟ್ ಅನ್ನ ಫುಲ್ ಹುಳಿಗೆ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಮಾಡಿ. ಹುಳಿ ಮಿಕ್ಸ್ ಆದಮೇಲೆ ಮೇಲ್ಗಡೆ ಕೊತ್ತಂಬರಿ ಹಾಕಿ
ಕೊತ್ತಂಬರಿ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಪುಳಿಯೋಗರೆ ರೆಡಿ ಆಯಿತು ನೋಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.